ಇನ್ನು ಅತಿವೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗಿದೆ. ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಬಂದ್. ಕಲಬುರಗಿ ಬಂದ್ ಮಾಡಿ ರೈತ ಸಂಘಟನೆಗಳಿಂದ ಧರಣಿ. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಸ್ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಪ್ರಯಾಣಿಕರು ಪರದಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನ ಹೋರಾಟಗಾರರು ವ್ಯಕ್ತಪಡಿಸುತ್ತಿದ್ದಾರೆ. ಹಸಿ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಿಸಲು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದಾದ್ಯಂತ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಬಸ್ ನಿಲ್ದಾಣದ ಬಳಿ ಇರುವಂತಹ ಎಲ್ಲ ಅಂಗಡಿಗಳು ಬಂದ್ ಆಗಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಈ ಬಾರಿ ಕಲಬುರಗಿ ಜಿಲ್ಲೆಯಲ್ಲಿ ಸುರಿದಂಥ ಭಾರಿ ಮಳೆ ಜಿಲ್ಲೆಯ ರೈತರನ್ನ ಅಕ್ಷರಶಃ ಕಂಗೆಡಿಸಿತ್ತು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಕೂಡ ಉಂಟಾದ ಹಿನ್ನೆಲೆಯಲ್ಲಿ ಸದ್ಯ ರೈತಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಇವತ್ತು ಕಲಬುರಗಿ ಬಂದ್ ಕರೆಯನ್ನು ನೀಡಿರ್ತಕ್ಕಂಥದ್ದು. ಯಾಕಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಕರೆಗೆ 25,000 ಪರಿಹಾರ ಕೊಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಅನ್ನೋವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಕಲಬುರಗಿ ಬಂದ್ ಕರೆಯನ್ನು ನೀಡಿರ್ತಕ್ಕಂಥದ್ದು. ಖುದ್ದು ನಾವು ಕೂಡ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಇದ್ದೀವಿ. ಯಾವ ರೀತಿಯಾಗಿ ರೈತರು ಬೆಳಿಗ್ಗೆಯಿಂದನೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಒಂದು ಕಡೆ ಇಡೀ ಬಸ್ ನಿಲ್ದಾಣವನ್ನು ಬಂದ್ ಮಾಡಿ ಅನ್ನುವಂಥದ್ರೆ ಬಿಕೋ ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಬೆಳಿಗ್ಗೆಯಿಂದನೇ ವಿವಿಧ ರೈತಪರ ಸಂಘಟನೆಗಳು ಮತ್ತು ಅನೇಕ ಕಾರ್ಮಿಕ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲ ಸೂಚಿಸಿರೋದರಿಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಬಸ್ಗಳು ಈ ಒಂದು ಬಸ್ ನಿಲ್ದಾಣದಿಂದ ಓಡಾಡ್ತಿದ್ವು ಅವೆಲ್ಲವೂ ಕೂಡ ಸ್ತಬ್ಧ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ರೈತ ಮುಖಂಡರಿದ್ದಾರೆ. ಯಾವ್ಯಾವ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿರ್ತಕ್ಕಂಥದ್ದು ಮತ್ತು ಯಾವೆಲ್ಲ ರೀತಿಯ ಹೋರಾಟ ಇವತ್ತು ನಡೆಯುತ್ತೆ ಅನ್ನೋದ್ರ ಮುಖಾಂತರ ಕೇಳೋಣ. ಸರ್, ಈಗ ಯಾವ ಬೇಡಿಕೆಯನ್ನು ಪ್ರಮುಖವಾಗಿ ನೀವು ಸರ್ಕಾರದ ಮುಂದೆ ಇಟ್ಟಿದ್ದು? ಸರ್, ಸರ್ಕಾರ ಮುಂದೆ ಏನು ಬೇಡಿಕೆ ಇಟ್ಟಿದ್ದೇವೆ ಅಂದರೆ ನಮ್ಮದು ಇಂಥ ಸಂದರ್ಭದಾಗ ರೈತ ಕಷ್ಟಕಾಲದಾಗ ಏನದ ಸಂಪೂರ್ಣವಾದಂಥ ಸಾಲ ಮನ್ನಾ ಮಾಡಬೇಕು. ನಾವು ಎಕರೆಗೆ 25,000 ರೂಪಾಯಿ ಅನ್ನೋದ ಪರಿಹಾರ ಕೇಳಿದೆವು. ಇವು ಯಾಕೆ ಪರಿಹಾರ ಕೇಳಿದೆವು ಅಂದ್ರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ಉದ್ದು, ಹೆಸರು ಇತ್ಯಾದಿ ಹಾಳಾಗಿರ್ತಕ್ಕಂಥದ್ದು. 2 ಬಾರಿ ಮುಖ್ಯಮಂತ್ರಿಗಳು ಕೂಡ ಬಂದು ಹೋದರು. ಬೆಳೆ ಅಲ್ಲ ಮನಿ ಮಠನೂ ಈ ಭಾಗದವ್ರು ಕಳ್ಕೊಂಡ್ರ. ಇಲ್ಲಿ ತನಕ ಒಂದೇ ₹1 ಪರಿಹಾರ ಕೊಟ್ಟಿಲ್ಲ. ಇವತ್ತಿನ ಹೋರಾಟ ಹೆಂಗಿರುತ್ತಾ? ಮುಂದೆ ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ತುರ್ತಾಗಿ ಹಸಿ ಬರಗಾಲನ್ನು ಘೋಷಣೆ ಮಾಡಬೇಕು. ರಾಷ್ಟ್ರ ವಿಪತ್ತು ತುರ್ತು ಪರಿಹಾರನ ಪ್ರತಿ ಎಕರೆ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ರೈತರ ಸಾಲ ಮನ್ನಾ ಮಾಡ್ಬೇಕಂತ ಇದ್ದೀವಿ. ನದಿಗಳ ನೀರಿನಿಂದ ಮುಳುಗಡೆ ಪ್ರದೇಶ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ನಿರ್ಮಿಸಬೇಕು. ಬೀಜ ಕೊಡೋಕೆ ಇವ್ರದ್ದು ಏನು ಗಂಟು ಹೊಲತ್ತದ ಉಚಿತವಾಗಿ ರೊಕ್ಕ ಇಲ್ಲ ರೈತರ ಹತ್ರ. KKRDB ಮೂಲಕ 3,000 ಕೋಟಿ ರೂಪಾಯಿ ನಾವು ಕೊಟ್ಟ ಕೇಸಿಂದ ಅದನ್ನು ಬೀಜ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ರೈತರ ನೆರವಿಗೆ ಇವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ರೈತರ ಬಗ್ಗೆ ಕಾಳಜಿ ಇಲ್ಲ. ಏನಾದರೂ ಕಾಳಜಿ ಇತ್ತು ಅಂದರೆ ಸಮೀಕ್ಷೆ ಅನ್ನೋಂಥದ್ದು ಬಿಟ್ಟು ತುರ್ತು ಮೊದಲು ಪರಿಹಾರ ಕೊಟ್ಟು ಮಾತಾಡಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ವಿ. ಇವಿಷ್ಟು ಏನು ಅಂತಂದರೆ ವಿವಿಧ ರೈತಪರ ಸಂಘಟನೆಗಳ ಮುಖಂಡರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.